ನಾವು ಆರ್ಮಿ ಅಣ್ಣಂದಿರಿಗೆ ಕಳಿಸುವುದು ಅಂತ ಹೇಳಿದ ಕೂಡಲೇ ಅವರು ಭಾರಿ ಉತ್ಸಾಹದಿಂದ ಅದರಲ್ಲಿ ಪಾಲ್ಗೊಂಡ್ರು. ಒಳಿತು ಸುರಕ್ಷತೆಗಾಗಿ ಭಗವಂತನಲ್ಲಿ ಪ್ರಾರ್ಥಿಸಿ ನಗರದ ವಿದ್ಯಾರ್ಥಿಗಳು ರಾಖಿಯನ್ನ ತಯಾರಿಸಿ ಕಳುಹಿಸಿದ್ದಾರೆ. ಆಪರೇಷನ್ ಸಿಂಧೂರ್ ವೀರರಿಗೆ ಗೌರವದ ದ್ಯೋತಕವಾಗಿ ಈ ರಕ್ಷಾಬಂಧನ ಕಳುಹಿಸಲಾಗಿದೆ. ಕಳೆದ ವಾರ ಜಿಲ್ಲಾಡಳಿತ ಘೋಷಿಸಿದ್ದ ಮಳೆಯ ರಜೆಯನ್ನ ಸದುಪಯೋಗಪಡಿಸಿಕೊಂಡ ನಗರದ ಅಮೃತ ವಿದ್ಯಾಲಯದ ವಿದ್ಯಾರ್ಥಿಗಳು ಕಲಾ ಶಿಕ್ಷಕಿ ವಿದ್ಯಾ ಕಾಮತ್ ಅವರ ಮಾರ್ಗದರ್ಶನದಲ್ಲಿ ರಾಖಿಗಳನ್ನ ಸಿದ್ಧಪಡಿಸಿದ್ದಾರೆ. ವಿವಿಧ ಕರಕುಶಲ ವಸ್ತುಗಳನ್ನು ಬಳಸಿಕೊಂಡು ತಯಾರಿಸಿರುವ ರಾಖಿಗಳನ್ನು ನಿವೃತ್ತ ಯೋಧ ಶಶಾಂಕ್ ನಾಯಕ್ ಹಾಗೂ ಸಿಟಿಜನ್ ಕೌನ್ಸಿಲ್ ಮಂಗಳೂರು ಚಾಪ್ಟರ್ನ ಸದಸ್ಯ ಅಭಿಜಿತ್ ಅವರ ಸಹಕಾರದೊಂದಿಗೆ ರವಾನಿಸಲಾಗಿದೆ. ಸುಮಾರು 110 ಯೋಧರ ಹೆಸರು ಹಾಗೂ ಅವರ ವಿಳಾಸಗಳು ಲಭಿಸಿವೆ. ವಿದ್ಯಾಲಯದ 3ರಿಂದ 10ನೇ ತರಗತಿಯವರೆಗಿನ 100 ವಿದ್ಯಾರ್ಥಿಗಳು ಸೇರಿಕೊಂಡು ರಾಖಿಗಳನ್ನು ತಯಾರಿಸಿದ್ದಾರೆ. ಹೆಚ್ಚಿನವರು ಮನೆಯಲ್ಲೇ ಪೋಷಕರ ನೆರವಿನೊಂದಿಗೆ ರಕ್ಷೆ ತಯಾರಿಸಿದರೆ ಕೆಲವು ವಿದ್ಯಾರ್ಥಿಗಳು ಶಾಲೆಯಲ್ಲಿ ಗುಂಪು ಚಟುವಟಿಕೆಗಳ ಮೂಲಕ ರಾಖಿ ಸಿದ್ಧಪಡಿಸಿದ್ದಾರೆ. ಒಟ್ಟು 127 ರಾಖಿಗಳು ಸಿದ್ಧಗೊಂಡಿವೆ. ಸೊ ನಾವು ರಾಖಿ ಮಾಡಿರೋದು ಒಂದು ಇನಿಷಿಯೇಟಿವ್ ತೆಗೆದಿದ್ದಾರೆ. ಇಟ್ಸ್ ಅ ವೆರಿ ಗ್ರೇಟ್ ಇನಿಷಿಯೇಟಿವ್. ನಮ್ಮ ಸೋಲ್ಜರ್ಸಿಗೆ ನಾವು ರಾಖಿ ಮಾಡಿ ಕಳಿಸ್ಬೇಕಂತ. ಸೊ ಇದು ಆ್ಯಕ್ಚುಲಿ ಎಂತ ಅಂದರೆ ನಮ್ಮ ಸೋಲ್ಜರ್ಸ್ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾರೆ, ನಮಗೆ ತುಂಬ ಮಾಡ್ತಾರೆ, ಮಾತ್ರ ನಮಗೆ ಅವರನ್ನು ಹಾನರ್ ಮಾಡಲಿಕ್ಕೆ ಅಷ್ಟು ಚಾನ್ಸ್ ಸಿಗೋದಿಲ್ಲ. ಸೊ ಐ ಥಿಂಕ್ ದಟ್ ದಿಸ್ ಇಸ್ ಅ ಗ್ರೇಟ್ ಇನಿಷಿಯೇಟಿವ್ ಬೈ ವಿಚ್ ವಿ ಕ್ಯಾನ್ ಆನರ್ ಅವರ್ ಸೋಲ್ಜರ್ಸ್. ಅಂದರೆ ನಾವು ಅವರನ್ನೊಂದು ಅಣ್ಣ ಟೈಪ್ ನೋಡಿ ಅವರಿಗೆ ಸಿಗೋಬೇಕಾಗಿರೋದು ಒಂದು ರೆಸ್ಪೆಕ್ಟ್ ಕೊಡ್ಲಿಕ್ಕೆ. ಸೊ ನಮ್ಮ ಸ್ಕೂಲಲ್ಲಿ 127 ರಾಖೀಸನ್ನು ಪ್ರಿಪೇರ್ ಮಾಡಿದ್ದೇವೆ. ಸೊ ಇದನ್ನು ನಾವು ಒಬ್ಬರು ಸೋಲ್ಜರ್ ಇದ ಮೂಲಕ ಆರ್ಮಿ ಹತ್ರ ಕಳಿಸಿದ್ದೇವೆ. ಹೌದು, ಈ ರಾಖಿ ಮಾಡುವಾಗ ನಮಗೆ ತುಂಬ ಒಂದು ನಮ್ಮ ಬ್ರದರ್ಸ್ ಇದೊಂದು ಫೀಲಿಂಗ್ ಬರ್ತದೆ, ನಮ್ಮ ರಿಲೇಟಿವ್ಸ್ ಅನ್ನೋ ಒಂದು ಫೀಲಿಂಗ್ ಬರ್ತದೆ. ಆ್ಯಂಡ್ ಐ ಥಿಂಕ್ ದಿಸ್ ಇಸ್ ಅ ವೆರಿ ಗುಡ್ ಫೀಲಿಂಗ್ ಬಿಕಾಸ್ ಅವ್ರು ನಮಗೆ ಅಷ್ಟೊಂದು ಮಾಡುವಾಗ ಅದೊಂದು ಫೀಲಿಂಗ್ ಬರೋದು ಇಸ್ ವೆರಿ ಇಂಪಾರ್ಟೆಂಟ್. ಖುಷಿಯಾಗಿ ಅನಿಸ್ತಾ ಇದೆ. ನಾವು ರಾಖಿ ಮಾಡಿದ್ದೀವಿ, ಸೋಲ್ಜರಿಗೆ ಪ್ಯಾಕ್ ಮಾಡಿ ಸೋಲ್ಜರಿಗೆ ಕೊಟ್ಟಿದ್ದೀವಿ. ಖುಷಿಯಾಗಿ ಅನಿಸ್ತಾ ಇದೆ ತುಂಬ. ನಮಸ್ಕಾರ, ನನ್ನ ಹೆಸರು ವಿದ್ಯಾ ಕಾಮತ್ ಅಂತ. ನಾನು ಅಮೃತ ವಿದ್ಯಾಲಯ ಮಂಗಳೂರು ಗೋಳೂರು ಇಲ್ಲಿಯ ಕಲಾ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇತ್ತೀಚಿನ ದಿನಗಳಲ್ಲಿ ನಮಗೆ ಈಗ ನಮ್ಮ ರಕ್ಷಾಬಂಧನ ದಿನ ಹತ್ತಿರವಾದದ್ರಿಂದ ನಮಗೆ ರಕ್ಷಾಬಂಧನನ್ನು ನಾವು ಯಾವಾಗಲೂ ನಾವು ಶಾಲೆಯಲ್ಲಿ ಮಾಡಿಸ್ತಾ ಇರ್ತೇವೆ. ಆದರೆ ಈ ಸಾರಿಯ ವಿಶೇಷ ಅಂತ ಹೇಳಿದರೆ ನಮಗೆ ನಮ್ಮ NCCಯ ಹೆಡ್ ಆಗಿದ್ದಂಥ ಶಶಾಂಕ್ ಸರ್ ಅವರು ನಮಗೆ ರಾಖಿಗಳನ್ನು ಮಾಡಿ ಸಿಟಿಜನ್ ಕೌನ್ಸಿಲ್ ಥ್ರೂ ರಾಖಿಗಳನ್ನು ಮಾಡಿ ಆ ರಾಖಿಗಳನ್ನು ನಾವು ನಮ್ಮ ಆರ್ಮಿ ಅಣ್ಣಂದಿರಿಗೆ ಅದನ್ನು ಕೊಡ್ಬೋದು ಅಂತ ಅವರು ನಮಗೆ ಹೇಳಿದ್ರಿಂದ ನಾವು ಅವರ ಗೈಡೆನ್ಸಲ್ಲಿ ನಮಗೆ ನಮ್ಮ ಶಾಲೆಯ ಅಥಾರಿಟಿಯ ಗೈಡೆನ್ಸಲ್ಲಿ ಸಹ ನಾವು ಅದನ್ನು ರಾಖಿಯನ್ನು ಮಾಡಿ ಸಾಧಾರಣ 127 ರಾಖಿಯನ್ನು ತಯಾರಿಸಿದ್ದೇವೆ. ಅದನ್ನು ನಾವು ಕಳಿಸಿಕೊಟ್ಟಿದ್ದೇವೆ. ನಮಗೆ ಇದು ನಿಜವಾಗ್ಲೂ ಒಂದು ಬಹಳ ಒಂದು ಮನಸ್ಸಿಗೆ ತೃಪ್ತಿಯಾದಂಥ ಒಂದು ಸೇವೆ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಮಕ್ಕಳು ನಾವು ಆರ್ಮಿ ಅಣ್ಣಂದಿರಿಗೆ ಕಳಿಸುವುದು ಅಂತ ಹೇಳಿದ ಕೂಡಲೇ ಅವರು ಭಾರಿ ಉತ್ಸಾಹದಿಂದ ಅದರಲ್ಲಿ ಪಾಲ್ಗೊಂಡ್ರು. ಆದರೆ ಅದೇ ಸಮಯದಲ್ಲಿ ನಮಗೆ ಈ ಮಳೆಯ ರಜೆ ಬಂದದ್ರಿಂದ ಮಕ್ಕಳಿಗೆ ನಮಗೆ ಶಾಲೆಯಲ್ಲಿ ಆಕ್ಟಿವಿಟೀಸ್ ಅಂದರೆ ನಾವು ಎಲ್ಲ ಅದನ್ನು ಶಾಲೆಯಲ್ಲೇ ತಯಾರಿಸಬೇಕು ಅಂತ ನಾವು ಮನಸ್ಸಲ್ಲಿ ನಿರ್ಧಾರ ಮಾಡಿದ್ವಿ. ಆದರೆ ರಜೆ ಬಂದದ್ರಿಂದ ನಮಗೆ ಅದನ್ನು ಮನೆಯಲ್ಲಿ ನಾವು ಅವರಿಗೆ ಮೆಸೇಜನ್ನು ಕಳಿಸಿ ಮನೆಯಲ್ಲಿ ಅದನ್ನು ಮಾಡಿ ಅವರು ಚಂದ ಮಾಡಿ ತಂದು ನೆಕ್ಸ್ಟ್ ಡೇ ನಮಗೆ ತಂದು ಸಬ್ಮಿಟ್ ಮಾಡಿದರು. ಸೊ ಇದೊಂದು ಭಾಳ ಒಂದು ನಮಗೆ ಒಂದು ಒಳ್ಳೆಯ ಒಂದು ಅವಕಾಶ ಸಿಕ್ಕಿದೆ. ಸೊ ನಾವು ಇದರಿಂದಾಗಿ ನಾವು ಸಿಟಿಜನ್ ಕೌನ್ಸಿಲ್ನ ಶಶಾಂಕ್ ಸರ್ ಹಾಗೂ ಸಿಟಿಜನ್ ಕೌನ್ಸಿಲ್ನ ಎಲ್ಲರಿಗೆ ನಾನು ತುಂಬ ಹೃದಯದ ಧನ್ಯವಾದ ಹೇಳ್ತೇನೆ. ಹಾಗೆ ನನಗೆ ಅಮೃತ ವಿದ್ಯಾಲಯ ಸಹ ಈ ಒಂದು ಅವಕಾಶ ಕೊಡಿಸಿದ್ದಕ್ಕೆ ಶಾಲೆಗೂ ಒಂದು ಒಳ್ಳೆಯದಾಗಲಿ ಅಂತ